ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಾಕ್ಷಾಯಿನಿ ಬಂಜಾರ ವೀಡಿಯೋಸ್ಗೆ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಅಕ್ಕಿ ರೊಟ್ಟಿ. ಇದನ್ನು ಯಾವ ರೀತಿ ಮಾಡೋದಂತ ಹೇಳಿ ನಿಮಗೂ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ. ನೋಡಿ, ನಾನು ಒಂದೆರಡು ಬಟ್ಲು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ ನಾನು ಸಬ್ಸಿಗೆ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಾಗೆ ಹಸಿ ಕೊಬ್ಬರಿ ಮತ್ತು ಈರುಳ್ಳಿ ಮತ್ತು ಕ್ಯಾರೆಟನ್ನು ಕೂಡ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಅದರಲ್ಲಿ ಹಾಕ್ಕೊಳ್ಳೋಕ್ಕೆ ಎಲ್ಲನೂ ಕಟ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ. ಇವೆಲ್ಲನೂ ಚೆನ್ನಾಗಿ ಬೆರೆಸ್ಕೊಳ್ಬೇಕು ನಾವು. ಅದ್ರ ಮುಂಚೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಮತ್ತು ಜೀರಿಗೆ. ಇದಕ್ಕೆ ಅಜ್ವೈನ್ ಕಾಳು ಬೇಕಾದರೂ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ನೋಡಿ, ನಾನು ಎಲ್ಲನೂ ಬೆರೆಸ್ಕೊಳ್ತಾ ಇದ್ದೀನಿ. ಫಸ್ಟ್ ನೀರು ಹಾಕ್ಕೊಳ್ದೇನೆ ಎಲ್ಲನೂ ಕಲಿಸ್ಕೊಳ್ತಿದ್ದೀನಿ. ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ ತರಕಾರಿ ಸೊಪ್ಪಲ್ಲಿ, ಹಾಗಾಗಿ ಸ್ವಲ್ಪ ಕಲಿಸ್ಕೊಳ್ತಾ ಇದ್ದೀನಿ. ಈ ಥರ ಕಲಿಸ್ಕೊಂಡ ನಂತರ ನಾನು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ಹಿಟ್ಟನ್ನು. ನೋಡಿ, ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಒಂದೇ ಸಲ ಭಾಳ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು, ಸ್ವಲ್ಪ ನೀರನ್ನೇ ಹಾಕ್ಕೊಳ್ಬೇಕು. ಹಾಗಿದ್ದಾಗ ಹಿಟ್ಟನ್ನು ಕರೆಕ್ಟಾಗಿ ನಾದ್ಕೊಳ್ಬೋದು. ನೋಡಿ, ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟನ್ನು. ಹಿಟ್ಟೇನು ತುಂಬ ಗಟ್ಟಿಯಾಗಿರಬೇಕಂತ ಏನಿಲ್ಲ ಫ್ರೆಂಡ್ಸ್, ಸ್ಮೂತಾಗಿ ಕೂಡ ಮಾಡ್ಕೊಳ್ಬಹುದು. ನಮಗೆ ಯಾವ ರೀತಿ ತಟ್ಟೋಕ್ಕೆ ಎಷ್ಟು ಈಜಿ ಆಗುತ್ತೋ ಆ ಥರ ಗಟ್ಟಿ ಮಾಡ್ಕೊಳ್ಬೇಕು. ತುಂಬ ಗಟ್ಟಿ ಏನಿರಬಾರ್ದು. ನೋಡಿ, ಇಷ್ಟು ಗಟ್ಟಿ ನಾನು ಮಾಡ್ಕೊಂಡಿದ್ದೀನಿ. ಇದನ್ನು ಇನ್ನೂ ಮೆದುವಾಗಿ ಕೂಡ ಮಾಡ್ಕೊಳ್ಬೋದು. ನೋಡಿ, ನಾನು ಹಿಟ್ಟನ್ನು ತಗೊಳ್ತಿದ್ದೀನಿ. ಕೈ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ. ಇದು ಹೋಳಿಗೆ ಮಾಡೋ ಕವರ್ ಅಂದರೆ ಬಟರ್ ಪೇಪರ್ ಆ ಥರ ಇರುತ್ತಲ್ವ ಫ್ರೆಂಡ್ಸ್, ಅದ್ರ ಮೇಲೆ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ. ಕೈಯಿಂದನೇ ತಟ್ಕೊಳ್ಳಿ ಫ್ರೆಂಡ್ಸ್, ಈಜಿ ಇರುತ್ತೆ, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಏನು ಜಾಸ್ತಿ ಹೆವಿ ಏನು ಅನಿಸಲ್ಲ, ಚೆನ್ನಾಗೇ ಇರುತ್ತೆ, ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಮೇಲೆ ಕ್ಯಾರೆಟು, ಸಬ್ಸಿಗೆ ಸೊಪ್ಪು, ಈರುಳ್ಳಿ ಎಲ್ಲ ಅಲ್ವಾ. ನೋಡಿ, ಇವಾಗ ನಾನು ಇದು ರೆಡಿಯಾಗಿದೆ. ಇದನ್ನು ನಾನು ಬಿಸಿಯಾಗಿದೆ ತವ, ಇದರ ಮೇಲೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಪೇಪರನ್ನೇ ತಗೊಂಡು ಅದ್ರ ಮೇಲೆ ಹಾಕ್ಕೊಳ್ತಿದ್ದೀನಿ. ಕೈಯಿಂದನೇ ಸ್ವಲ್ಪ ಅದ್ರ ಮೇಲಿಂದ ಕಿತ್ತು ಹಾಕಕ್ಕೆ ಹೋದರೆ ಬರಲ್ಲ, ತುಂಡಾಗ್ಬಿಡುತ್ತೆ. ಹಾಗಾಗಿ ನಾನು ಪೇಪರನ್ನೇ ಅದರ ಮೇಲೆ ಹಾಕಿ ನೋಡಿ ಈ ಥರ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತಿನ್ನೋಕ್ಕಂತೂ ಸೂಪರ್ ಆಗಿರುತ್ತೆ. ಇದ್ರ ಜೊತೆ ಸ್ವಲ್ಪ ಚಟ್ನಿ ಇದ್ರೂ ನಡೆಯುತ್ತೆ, ಚಟ್ನಿ ಇಲ್ಲಾಂದ್ರೂ ಹಾಗೇನೂ ತಿನ್ಬೋದು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಎಣ್ಣೆ ಅಥವಾ ತುಪ್ಪದಲ್ಲಿ ಕೂಡ ನಾವು ಬೇಯಿಸ್ಕೊಳ್ಬೋದು. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಮನೇಲೂ ಈ ಥರ ಅಕ್ಕಿ ರೊಟ್ಟಿನ ಮಾಡಿ ಯಾವ ಥರ ಬಂದಿತ್ತು ಟೇಸ್ಟ್ ಅಂತ ಹೇಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳೆಲ್ಲ ಸುಮ್ಮನೆ ರೊಟ್ಟಿ ಕೊಟ್ಟರೆ ತಿನ್ನಲ್ಲ. ಹಾಗಾಗಿ ಈ ಥರ ನಾವು ಸೊಪ್ಪು ತರಕಾರಿ ತಿನ್ನಿಸ್ಬೇಕಂದ್ರೆ ಈ ಥರ ರೊಟ್ಟಿಯಲ್ಲಿ ಹಾಕಿ, ಹಿಟ್ಟಲ್ಲಿ ಹಾಕಿ ಕಲಸಿ ಈ ಥರ ಅಕ್ಕಿ ರೊಟ್ಟಿನ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನೀವು ಒಂದ್ಸಲ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ಟೇಸ್ಟ್ ಯಾವ ಥರ ಬಂದಿತ್ತು ಅಂಥೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿರುತ್ತೆ, ಕಲರ್ಫುಲ್ಲಾಗಿದೆ ಅಲ್ವಾ ಅಕ್ಕಿ ರೊಟ್ಟಿ.